ಈ ವರ್ಷ ನೀಟ್ ಪರೀಕ್ಷೆ ಬರೆದಿದ್ದವರು 22 ಲಕ್ಷ ವಿದ್ಯಾರ್ಥಿಗಳು. ಈಗ ಆ 22 ಲಕ್ಷ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅದೇ ಪರೀಕ್ಷೆಯನ್ನು ಬರೀಬೇಕಾಗಿದೆ. ನನಗೂ ನಿಮಗೂ ಇದನ್ನು ಹೇಳೋದು ಸುಲಭ, ಆದರೆ ನೀಟ್ನಂತಹ ಪರೀಕ್ಷೆಯನ್ನು ಇನ್ನೊಮ್ಮೆ ಬರೆಯೋದಂದರೆ ಎಷ್ಟು ಕಷ್ಟ ಅಂತ ಅದನ್ನು ಬರೆದವರಿಗಷ್ಟೇ ಗೊತ್ತು. ಅವರ ವರ್ಷಗಟ್ಟಲೆಗಳ ಶ್ರಮ, ಲಕ್ಷಗಟ್ಟಲೆ ಖರ್ಚು, ಅವರು ಅನುಭವಿಸಿದ ಒತ್ತಡ ಯಾವುದಕ್ಕೂ ಈಗ ಬೆಲೆಯೇ ಇಲ್ಲದಂತಾಗಿದೆ. ಯಾರೋ ಕೆಲವು ಕ್ರಿಮಿನಲ್ಗಳು ಮಾಡಿರುವ ಅಪರಾಧಕ್ಕೆ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಬೆಲೆ ತೆರಬೇಕಾಗಿದೆ. ಇಷ್ಟು ಪ್ರತಿಷ್ಠಿತ ಪ್ರವೇಶ ಪರೀಕ್ಷೆಯಲ್ಲಿ ಹೀಗೆ ಯಾಕೆ ಆಗ್ತಾ ಇದೆ ಎಂದು ಆ ಲಕ್ಷಾಂತರ ವಿದ್ಯಾರ್ಥಿಗಳು, ಅವರ ಪೋಷಕರು ಕಂಗಾಲಾಗಿದ್ದಾರೆ. ಆದರೆ ದೇಶದ ಪ್ರಧಾನಿ ಆ ಬಗ್ಗೆ ಏನಾದರೂ ಹೇಳಿದ್ರಾ? ನೀಟ್ ಪ್ರವೇಶ ಪರೀಕ್ಷೆ ಮತ್ತೆ ನಡೆಸ್ತಾ ಇರುವ ಬಗ್ಗೆ ಪ್ರಧಾನಿ ಮೋದಿ ಏನಾದರೂ ಟ್ವೀಟ್ ಮಾಡಿದ್ರಾ? ನೀಟ್ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಒಂದು ಪರೀಕ್ಷಾ ಪೇ ಚರ್ಚೆ ಮಾಡಿಲ್ಲ ಯಾಕೆ? ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಹೀಗಾಗಬಾರ್ದಿತ್ತು, ತಪ್ಪಾಗಿದೆ, ಇದರ ಹಿಂದಿರುವ ಕ್ರಿಮಿನಲ್ಗಳ ಹೆಡೆಮುರಿ ಕಟ್ಟುತ್ತೇವೆ, ಇನ್ನು ಮುಂದೆ ಹೀಗಾಗಲ್ಲ ಎಂದು ಭರವಸೆ ಕೊಡ್ತೀವಿ ಅಂತ ಪ್ರಧಾನಿ ಹೇಳಿದ್ರಾ? ಇಲ್ಲ, ಏನೂ ಹೇಳಿಲ್ಲ. ಏನೂ ಟ್ವೀಟ್ ಇಲ್ಲ, ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇದು ಯಾವ ರೀತಿಯ ಸರ್ಕಾರ? ದೇಶದ, ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆ ಪ್ರಧಾನಿ ಟ್ವೀಟ್ ಮಾಡ್ತಾರೆ. ಇದ್ದವರೆಲ್ಲರ ಬರ್ತ್ಡೇಗೆ ಇನ್ನೊಂದಕ್ಕೆ ವಿಶ್ ಮಾಡ್ತಾ ಇರ್ತಾರೆ. ಆದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಗಂಭೀರ ಪ್ರಕರಣದ ಬಗ್ಗೆ ಪ್ರಧಾನಿ ಮಾತೇ ಆಡೋದಿಲ್ಲ ಅಂದರೆ ಇದೆಂತಹ ದ್ರೋಹ? ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಫುಲ್ ಟೈಮ್ ಬಿಜೆಪಿಯ ಚುನಾವಣಾ ತಯಾರಿಯದ್ದೇ ಕೆಲಸ ಮಾಡ್ತಾ ಇರ್ತಾರ. ಅವರ ಇಲಾಖೆಯಡಿ ಇಷ್ಟು ದೊಡ್ಡ ಹಗರಣ ನಡೆದಿದೆ, ಅವರು ಯಾಕೆ ಮಾತನಾಡ್ತಾ ಇಲ್ಲ? ಯಾಕೆ ಈವರೆಗೆ ಯಾವುದೇ ದೊಡ್ಡ ಹುದ್ದೆಯಲ್ಲಿರುವವರ ತಲೆದಂಡ ಆಗಿಲ್ಲ? ಭೂಮಿಯ ಮೇಲಿನ, ಆಕಾಶದ ಕೆಳಗಿನ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡುವ, ಟ್ವೀಟ್ ಮಾಡುವ ಪ್ರಧಾನಿ ಹಾಗೂ ಅವರ ಸಚಿವರು ನಿಜವಾಗಿಯೂ ಮಾತನಾಡಲೇಬೇಕಾದ ವಿಷಯಗಳ ಬಗ್ಗೆ ಮಾತನಾಡೋದೇ ಇಲ್ಲ ಯಾಕೆ? ಈ ಸರ್ಕಾರ ಸರಿಯಾಗಿ ಮಾಡೋದು ಚುನಾವಣಾ ತಯಾರಿಯ ಕೆಲಸ ಮಾತ್ರವಾ? ಪ್ರಧಾನಿ, ಸಚಿವರು ಎಲ್ಲರೂ ಯಾವಾಗಲೂ ಚುನಾವಣಾ ಪ್ರಚಾರ, ರಣತಂತ್ರ, ಸರ್ಕಾರ ಬೀಳಿಸೋದು, ಸರ್ಕಾರ ರಚನೆ ಇವುಗಳಲ್ಲೇ ಬ್ಯುಸಿ ಇರ್ತಾರೆ. ಹಾಗಾದರೆ ಇವರು ಸರ್ಕಾರದ ಆಡಳಿತದ ಕೆಲಸ ಮಾಡೋದಾದರೂ ಯಾವಾಗ? ಈ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಪೋಷಕರಲ್ಲೂ ಬಿಜೆಪಿಗೆ ಮತ ಹಾಕಿದವರದೆಷ್ಟೋ ಮಂದಿ ಇಲ್ವಾ? ಅವರಿಗೆ ಪ್ರಧಾನಿ, ಸಚಿವರು ಯಾಕೆ ಸಮಾಧಾನ ಹೇಳೋದಿಲ್ಲ? ಯಾಕೆ ಅವರಲ್ಲಿ ಮಾತನಾಡೋದಿಲ್ಲ? ಯಾಕೆ ಪ್ರಧಾನಿ ಈಗ ಒಂದು ಪರೀಕ್ಷಾ ಪೇ ಚರ್ಚೆ ನಡೆಸ್ತಾ ಇಲ್ಲ? ಪ್ರಧಾನಿಗಳು ಈ ಬಗ್ಗೆ ಮಾತಾಡಲ್ಲ, ಅವರ ಮಡಿಲಲ್ಲಿರುವ ಮೀಡಿಯಾಗಳು ಈ ಬಗ್ಗೆ ಪ್ರಶ್ನೆ ಕೇಳಲ್ಲ, ಅವರ IT ಸೆಲ್ ಈ ಬಗ್ಗೆ ಏನನ್ನೂ ಚರ್ಚಿಸಲ್ಲ. ನೀವ್ಯಾಕೆ ಹೀಗೆ ಎಂದು ಮತದಾರರು ಅವರಲ್ಲಿ ಕೇಳಲ್ಲ ಅಲ್ವಾ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.